ದೇವಸ್ಥಾನಕ್ಕೆ ಹೋದ್ರೂ ಅಲ್ಲೊಂದು ನವಗ್ರಹ ದೇವಸ್ಥಾನ ಇದ್ದೇ ಇರುತ್ತೆ. ಆ ನವಗ್ರಹ ದೇವಸ್ಥಾನದಲ್ಲಿ ಎಲ್ಲಾ ನವಗ್ರಹಗಳು ಸೂರ್ಯನ ಸುತ್ತ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಇದು ನಾವು ಸಾಮಾನ್ಯವಾಗಿ ನೋಡೋದು. ಆದ್ರೆ ಗುಡ್ಡದಲ್ಲಿ ವಿಗ್ರಹಗಳು ಒಟ್ಟಿಗೆ ಇಲ್ಲ, ಬೇರೆ 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 ಇದೆ. ಒಂದು ಮೆಟ್ಟಲು ಹತ್ಕೊಂಡು ನಾವು ಹೋಗ್ತಿದ್ದ ಹಾಗೇನೆ ನಮ್ಗೆ ಒಂದೊಂದು ಗ್ರಹಗಳ ದೇವಸ್ಥಾನಗಳು ಸಿಗುತ್ತೆ. ಇದು ವಿಶೇಷತೆ ಏನು ಅಮ್ಮ? ಯಾಕೆ ಈ ತರ ಇದೆ ಗುಡ್ಡದಲ್ಲಿ? ಯಾವ ಘಳಿಗೆನಲ್ಲಿ ಮೊದಲು ಒಂದು ಗುಡ್ಡಗಾಡು ಪ್ರದೇಶ ಇತ್ತು, ಆ ಗುಡ್ಡನ ಹತ್ತಿ ಮೇಲ್ಗಡೆ ನಿಂತ್ಕೊಂಡು ಆ ಘಳಿಗೆ ಇದರ ಜಾತಕ ನನಗೆ ಕಾಣಿಸ್ತು, ಗುಡ್ಡದ ಭವಿಷ್ಯ ಕಾಣಿಸ್ತು. ಯಾಕೆಂದರೆ ಮೇಲೆ ನಿಂತಿದ್ದರೆ ನನಗೆ ಒಳಗಡೆ ಶ್ರೀಚಕ್ರದಲ್ಲಿ ಹೇಗೆ 9 ಆವರಣ ಇದೆಯೋ ಹಾಗೆ ಇದೊಂದು ಮೇರು ಥರ ಕಾಣಿಸ್ತು. ಆ ಮೇರುನಲ್ಲಿ 9 ಆವರಣಗಳು ಕಾಣಿಸ್ತು. 9 ಆವರಣಗಳಲ್ಲಿ 9 ಬ್ಯೂಟಿಫುಲ್ ಆಗಿರೋ ಸಣ್ಣ ಪುಟ್ಟದು 9 ನವಗ್ರಹಗಳು, ಎಲ್ಲ ನವಗ್ರಹಗಳ ಯೋಗ. ಈ ಥರ ಮೇಲಿಂದನೇ ನಾನು ನೋಡಿಬಿಟ್ಟೆ. ಇವಾಗ ಏನಿದೆ ಅದು ಮೇಲಿಂದ ನನಗೆ ಕಾಣಿಸ್ಬಿಡ್ತು. ಅದೇ ಥರನೇ ಅದು ರಚನೆ ಆಯಿತು. ಆದರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ, ನೀವು ಗಮನಿಸಿರ್ಬೋದು. ಸೂರ್ಯ ಚಂದ್ರ ಬಂದಿಲ್ಲ, ಇಲ್ಲಿ ಸೂರ್ಯ ಆದಮೇಲೆ ಮಂಗಳ ಬಂದಿದೆ, ಕುಜ, ಆಮೇಲೆ ಚಂದ್ರ, ಬುಧ, ಗುರು, ಈ ಥರ ಸ್ವಲ್ಪ ವ್ಯತ್ಯಾಸವೂ ಇದೆ. ಯಾಕೆಂದರೆ ಇಲ್ಲಿಯ ಒಂದೊಂದು ಗ್ರಹಗಳು ಕೂಡ ದೇವತೆ, ಯೋಗಿನಿ ದೇವತೆ ಅಂತ ಹೇಳ್ತೀವಿ. ಒಂದೊಂದು ಆವರಣದಲ್ಲಿ ಒಂದೊಂದು ಪ್ರಿಸೀಡಿಂಗ್ ಡೀಟಿ ಇದೆ. ಪ್ರಥಮಾವರಣಂ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೀತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಮಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ. ಹೀಗೆ ಒಂದೊಂದು ನವಯೋಗಿನಿಯ ಪಾದ ಇದೆ. ಇದು ಯಾವ ಬೇಸ್ ಏನು, ಇದರದ್ದು ಫೌಂಡೇಶನ್ ಏನು ಅಂದರೆ, ಇಡೀ ಈ ಜಾಗ ಒಂದು ಎಕ್ಸ್ಪರಿಮೆಂಟಲ್, ಒಂದು ದೊಡ್ಡ ಸೈಂಟಿಫಿಕ್ ಲ್ಯಾಬೊರೇಟರಿ. ನಾನು ಏನೇನನ್ನು ಎಕ್ಸ್ಪರಿಮೆಂಟ್ ಮಾಡ್ಕೊಂಡಿದ್ದೀನೋ, ಅದೇ ಯಾವ ರೀತಿ ನಾನು ಪಾಠ ಹೇಳ್ಕೊಡ್ತಾ ಬಂದೋ ಅದಕ್ಕೆ ಅನುಗುಣವಾಗಿ ಪ್ರತಿಯೊಂದು ವಿಗ್ರಹಗಳು ಪ್ರತಿಯೊಂದು ಇಲ್ಲಿರೋದು. ಹಾಗೆ ನವಾವರಣ ಪೂಜೆಯಲ್ಲಿ ಒಂದೊಂದು ಆವರಣದಲ್ಲಿ ಯೋಗಿನಿ ದೇವತೆಗಳು ಯಾವ್ಯಾವ ಒಂದು ಆವರಣದಲ್ಲಿ ಯಾವ್ಯಾವ ಗ್ರಹವನ್ನು ಪೂಜೆ ಮಾಡಬೇಕು, ಯಾವ್ಯಾವ ಪತ್ರೆಗಳನ್ನು ಯೂಸ್ ಮಾಡಬೇಕು, ನಾವು ಯಾವ ರೀತಿ ಆ ಯೋಗಿನಿ ದೇವತೆಗಳಾದಮೇಲೆ ಇನ್ನೊಂದು ಆವರಣಕ್ಕೆ ಹೋದಾಗ ಹೇಗೆ ನಾವು ಸೂರ್ಯ ಆದಮೇಲೆ ಕುಜನನ್ನು ಪೂಜೆ ಮಾಡ್ತೀವಿ, ಇದೆಲ್ಲವೂ ಬೇಸ್ ಯಾವುದು, ಇದು ಕಂಪ್ಲೀಟ್ ನವಗ್ರಹಗಳು. ಇಲ್ಲಿ ಏನೇನು ನಡೀತಾ ಇದೆ ಅದರ ಬೇಸ್. ಇದಕ್ಕೆ ನಾವು ಎಲ್ಲ ಸಬ್ಜೆಕ್ಟೂ ಆರಿಸ್ಕೊಂಡಿರೋದು ಲಲಿತೋಪಾಖ್ಯಾನ, ಆಮೇಲೆ ದೇವಿ ಭಾಗವತ, ತ್ರಿಶತಿ, ಲಲಿತಾ ಸಹಸ್ರನಾಮ, ಸಪ್ತಶತಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದು ಹೇಗೆ, ಅಲ್ಲಿಂದ ಶುರು ಮಾಡಿಕೊಂಡು ಅದರಲ್ಲಿ ಯಾವ್ಯಾವ ಥರ ಶ್ರೀಚಕ್ರ ಯಾವ ರೀತಿ ಒಂದು ಫಾರ್ಮ್ ಆಗಿದೆ. ಇಡೀ ಗುಡ್ಡನೇ ಶ್ರೀಯಂತ್ರ. ಅದಕ್ಕೆ ನಾವು ಹೆಸರು ಕೂಡ ಶ್ರೀಧರ ಸ್ವಾಮಿಗಳ ಹೆಸರು ಇರಬೇಕು, ಶ್ರೀ ಅಂತ ಬರಬೇಕು. ಶ್ರೀ ಯಂತ್ರವೇ ಇಲ್ಲಿದೆ. 9 ಆವರಣದ ಶ್ರೀಚಕ್ರ ಇದೆ, ಮೇರು ಶ್ರೀಚಕ್ರ ಇದು. ಈ ಕಡೆಯಿಂದ ನೋಡಿದ್ರೆ 9 ಮಂಟಪ ಕಾಣುತ್ತೆ. ಹೀಗೆ ನಾವು ಹೋಗುವಾಗ ಒಂದೊಂದು ಗ್ರಹ ಇಲ್ಲಿದ್ದರೆ ಇನ್ನೊಂದು ಗ್ರಹ ಹಿಂಗಿದೆ, ಹೇಗೆ ಸರ್ಪೆಂಟ್ ಪವರ್ ಆ ಎನರ್ಜಿ ಮೇಲೆ ಹೋಗುತ್ತೆ. ಹಾಗೆ ಇದರಲ್ಲಿ ಮೇನ್ ಟೆಂಪಲ್ ಶನಿ ಟೆಂಪಲ್ ಆಗಿದೆ. ಗುರು ಗ್ರಹ ಬಹಳ ಉತ್ತಮವಾದ ಶ್ರೇಷ್ಠವಾದ ಜಾಗದಲ್ಲಿದೆ. ಹೀಗೆ ಸೂರ್ಯ ಗುರು ಮತ್ತು ಶನಿ, ಶುಕ್ರ ಗುರು ಶನಿ ಎಲ್ಲನೂ ಆ ಗುರುವಿಗೆ ಸಂಪರ್ಕದಿಂದಲೇ ಆ ಶನೇಶ್ವರನ ಒಂದು ಸ್ಥಾನಕ್ಕೆ ಹೋಗಿ ತಲುಪುತ್ತೆ. ಇದು ಒಂದು ತುಂಬ ವಿಶೇಷವಾದದ್ದು. ಇದು ಹೇಳ್ತಾ ಇದ್ದರೆ ಒಂದು ಪುಸ್ತಕನೇ ಬರೀಬೇಕು. ಇದರ ವಿಶೇಷತೆ ನವಗ್ರಹದಲ್ಲಿ ಈ ರೀತಿ ಇರೋದೇ ಇದರ ವಿಶೇಷತೆ. ದ್ವಿತೀಯ ಆವರಣದಲ್ಲಿ ಕುಜನ ಪೂಜೆ ಮಾಡೋದ್ರಿಂದ 2ನೇ ಆವರಣದಲ್ಲಿ ಕುಜ ಇರೋದು. ನಮ್ಮ ಗುಡ್ಡದಲ್ಲಿ ಸಾಧಕರಿಗೆ ಧ್ಯಾನ ಮತ್ತೆ ಪೂಜೆ ಎರಡನ್ನ ಕಲಿಸ್ತೀರಾ ಅಂತ ಕೇಳ್ಪಟ್ವಿ. ಇದನ್ನ ನೀವು ಯಾವ ಬೇಸಿಸ್ ಮೇಲೆ ವಿಂಗಡಣೆ ಮಾಡ್ತೀರಾ, ಅಂದ್ರೆ ಸಪರೇಟ್ ಮಾಡ್ತೀರಾ ಅಂತ? ನಾನು ಸಂಪ್ರದಾಯಬದ್ಧವಾಗಿ ಪದ್ಧತಿ ಅಂತ ಮಾಡೋದು, ರೂಢಿ ಮೇಲೆ ಮಾಡೋದು, ಈ ಪೂಜೆಗಳೆಲ್ಲ ಮಾಡಿ ನೋಡಿದ್ದೀನಿ. ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡಿಸೋರು. ಮಾಡಿ 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 ಬರೀ ಮಾಡಿ ಅಲ್ಲಿ ಏನಾಗುತ್ತೆ, ಏನೋ ಒಂದು ಅಭ್ಯಾಸದ ಮೇಲೆ ಯಾರೋ ಹೇಳಿದಾರಲ್ಲಂತ ಮನೆ ಸಂಪ್ರದಾಯ ಅದು ಪದ್ಧತಿ ಅಂತ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದು ಆಯಿತು. ನಾನು ಒಂದಿನ ಯೋಚನೆ ಮಾಡಿದೆ, ನನ್ನಲ್ಲಿ ಏನಾದರೂ ಪರಿವರ್ತನೆ ಆಗದೇ ಇದ್ದರೆ,
ಒಂದು ಟ್ರಾನ್ಸ್ಫಾರ್ಮೇಷನ್ ಆಗದೇ ಇದ್ದರೆ, ನನ್ನ ಗುಣ ಬದಲಾವಣೆ ಆಗದೇ ಇದ್ದರೆ, ನನ್ನಲ್ಲಿ ಆ ಸತ್ವ ಹುಟ್ಟದೇ ಇದ್ದರೆ, ಇನ್ನೂ ನನ್ನಲ್ಲಿ ಪ್ರಾಣಿ ಗುಣ, ಪಶುತ್ವ, ರಾಕ್ಷಸತ್ವ ಇದ್ದರೆ ನಾನು ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ? ನನಗೇನಾದರೂ ಪ್ರಯೋಜನ ಆಗಬೇಕು, ನನ್ನಲ್ಲಿ ಬೆಳವಣಿಗೆ ಆಗಬೇಕು. ಎಲ್ಲರೂ ಸುಮ್ಮನೆ ಮಾಡ್ತಿದ್ದಾರೆ, ನಾನು ಮಾಡ್ತಾ ಇರೋದಾ? ಏನು ಅರ್ಥ ಇದಕ್ಕೆ? ಇಲ್ಲ, ನಾನು ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ನನ್ನ ಒಳಗೆ ಹೋಗಬೇಕು. ನನಗೇನಾದರೂ ವ್ಯತ್ಯಾಸ ಆಗಬೇಕು. ಈ ರೀತಿ ನನ್ನಲ್ಲಿತ್ತು. ಮಧ್ಯದಲ್ಲಿ ದೊಡ್ಡ ಗ್ಯಾಪು, ಯಾಕಂದರೆ ಆ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೊರಗಡೆ ಮಾಡೋದು ನಿಲ್ಲಿಸದೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಜ್ಞಾಪಿಸ್ಕೊಳ್ಳಿ, ಹೊರಗಡೆ ಎಲ್ಲರೂ ಮಾಡ್ತಿದ್ದಾಗ ನಾನು ಮಾಡ್ತಾ ಇಲ್ಲ, ಒಳಗಡೆ ಹೋಗೋಕ್ಕೆ ಗೊತ್ತಿಲ್ಲ. ಎಷ್ಟು ಕಸಿವಿಸಿ ಲಿಂಬೋ ಸ್ಟೇಟು. ನನಗೆ ಹೊರಗಡೆ ಹೋಗೋಕ್ಕೆ ಅನಾಸಕ್ತಿ, ಎಲ್ಲರೂ ಮಾಡೋದು, ಒಳಗಡೆ ಹೋಗೋಕ್ಕೆ ಆಸಕ್ತಿ ಇದ್ದರೂ ದಾರಿ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ನನಗೆ ದಾರಿ ಕಾಣಿಸ್ತು, ಕರ್ಮಯೋಗದಲ್ಲಿ ದಾರಿ ಕಾಣಿಸ್ತು. ಆವಾಗ ನಾನು ಕರ್ಮನ ನಾವು ಬಿಡುಗಡೆಯಿಂದ ಮಾಡಬೇಕು, ಕರ್ಮನ ಜ್ಞಾನದಲ್ಲಿ ಮಾಡಬೇಕು, ಕರ್ಮನ ಒಳಗಡೆ ಇಚ್ಛೆಯಿಂದ ಮಾಡಬೇಕು, ಖುಷಿಯಿಂದ ಮಾಡಬೇಕು, ಸಂತೃಪ್ತಿಯಿಂದ ಮಾಡಬೇಕು ಅಂತ ಬಂದಾಗ ಇದಕ್ಕೆ ಲಯಕ್ರಮ ಅಂತ ಹೇಳ್ತಾರೆ. ಲಯಕ್ರಮ ಅಂದರೆ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಕೊಡೋದು. ಹೀಗೆ ಪೂಜೆ ಅನ್ನೋದು ಒಂದು ಎಕ್ಸ್ಪ್ರೆಷನ್ ಆಗಬೇಕೇ ಹೊರತು ಡೂಯಿಂಗ್ ಡೈಮೆನ್ಷನ್ ಅಲ್ಲ. ನನ್ನಲ್ಲಿರುವ ಆನಂದನ ತೋರ್ಸೋಕ್ಕೆ ಏನೋ ಒಂದು ಬೇಕು, ಅದು ಪೂಜೆ. ಅದು ಯಾವ ರೀತಿ ಬೇಕಾದ್ರೂ ಆಗ್ಬೋದು, ಕರ್ಮದಲ್ಲೂ ಆಗ್ಬೋದು, ಭಕ್ತಿನಲ್ಲೂ ಆಗ್ಬೋದು, ರಾಜಯೋಗದಲ್ಲೂ ಆಗ್ಬೋದು. ಒಟ್ಟಲ್ಲಿ ನನಗೆ ಖುಷಿಯಿಂದ ಮಾಡೋದೆಲ್ಲ ಪರಮಾತ್ಮ ತಗೋತಾನೆ, ನನಗೆ ತೃಪ್ತಿಯಿಂದ ಮಾಡೋದೆಲ್ಲ ಪರಮಾತ್ಮ ತಗೊಳ್ತಾನೆ. ಎಲ್ಲ ಡೈರೆಕ್ಟಾಗಿ ಹೋಗಿ ಪರಮಾತ್ಮನ ಮುಟ್ಟೋದು ಅದು ಪೂಜೆ ಅಂತ ಆದಮೇಲೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಖುಷಿಯಿಂದ ಮಾಡೋದೇ ಅವನಿಗೆ ಪ್ರೀತಿ ಆದಮೇಲೆ ನಾವು ಏನು ಮಾಡಿದ್ರೂ ಪೂಜೆ ಆಗುತ್ತಲ್ವಾ. ಅದರಿಂದ ಆ ಒಳಗಿಂದ ಖುಷಿಯಿಂದ ಮಾಡೋದೆಲ್ಲ ಪೂಜೆ ಅಂತ ಆದಮೇಲೆ ಈಸಿ ಆಗೋಯ್ತು, ಪೂಜೆ ಈಸಿ ಆಗೋಯ್ತು. ಆದರೆ ಅದು ಕನ್ಸಿಸ್ಟೆನ್ಸಿ ಬರಬೇಕು. ಆ ರೀತಿ ಸದಾಕಾಲ ಇರೋಕ್ಕೆ ನನ್ನ ಮನಸ್ಸನ್ನ, ದೇಹನ ಎರಡನ್ನೂ ಆ ಲೆವೆಲಲ್ಲಿ ಇಟ್ಕೊಳ್ಬೇಕಾದ್ರೆ ಯೋಗ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಲ್ಲ 8 ಯೋಗಗಳು ಯಾಕೆ ಮಾಡಿದ್ದಾರೆ? ನಾವು ಕಾನ್ಸ್ಟೆಂಟಾಗಿ ಆ ರೀತಿ ಮಾಡೋದೆಲ್ಲ ಒಳಗಡೆ ಬೆಳವಣಿಗೆಗೆ, ಮಾಡೋದೆಲ್ಲ ನನ್ನ ಒಂದು ಉದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ, ಮಾಡೋದೆಲ್ಲ ನನ್ನ ಜೀವಕ್ಕೆ ಪ್ರೀತಿ ಸಿಗಲಿ, ಖುಷಿ ಸಿಗಲಿ, ನನ್ನ ಜೀವಕ್ಕೆ ತೃಪ್ತಿ ಆಗಲಿ. ಆ ರೀತಿ ಮಾಡಬೇಕಾದ್ರೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಬೇಕು. ಆ ಸೆಲ್ಫ್ ಡಿಸಿಪ್ಲಿನ್ಗೆ ನಾನು ಇದನ್ನೆಲ್ಲ ಫಾಲೋ ಮಾಡಿದಾಗ ಹೌದಲ್ವಾ, ಒಂದು ಹೂ ಕಿತ್ತೋದ್ರಲ್ಲೂ ಖುಷಿ, ಒಂದು ಹಾಕೋದ್ರಲ್ಲೂ ಖುಷಿ, ಯಾವುದಾದ್ರೂ ಒಂದು ವಿಗ್ರಹ ನೋಡಿದ್ರೆ ಅದರಲ್ಲೇ ಒಂದು ಎಕ್ಸ್ಪೀರಿಯನ್ಸು ಆಗಕ್ಕೆ ಶುರುವಾಗಿ ಪೂಜೆಗೊಂದು ಅರ್ಥ ಬಂದು ನಾನು ಶ್ರೀಚಕ್ರ ಪೂಜೆಯನ್ನು ಶುರು ಮಾಡಿದೆ. ಅಷ್ಟೊತ್ತಿಗೆ ನನಗೆ ಪರಿಪಕ್ವವಾಗಿ ಗೊತ್ತಿತ್ತು ಶ್ರೀಚಕ್ರ ಅಂದರೆ ಹೊರಗಡೆ ಯಾವುದೂ ಅಲ್ಲ, ಆ ಯಂತ್ರ ಅಲ್ಲ, ನಮ್ಮ ಒಳಗಡೆನೇ ಇದೆ ಅಂತ. ನಾನು ಯಾವಾಗ ಅದು ಕಾನ್ಸ್ಟೆಂಟಾಗಿ ಲಲಿತಾ ಸಹಸ್ರನಾಮ ಇದನ್ನೆಲ್ಲ ಶುರು ಮಾಡಿದಾಗ ಶ್ರೀಚಕ್ರ ಅನ್ನೋದು ನಮ್ಮ ಒಳಗಡೆ ಇದೆ. ಎಲ್ಲ 6 ಚಕ್ರಗಳು ಅದಕ್ಕೆ ಬಾಗಿಲು, ಒಳಗಡೆ ಹೇಗೆ 9 ಆವರಣಕ್ಕೆ ಹೋಗೋದು, ಇದೆಲ್ಲ ರಿಸರ್ಚ್ ಮಾಡಿ ಒಂದು ಪೂಜೆ ನಾನೇ ಮಾಡಿಕೊಂಡು ಅದಕ್ಕೊಂದು CD ಮಾಡಿ ನಾನೇ ಹಾಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಪೂಜೆ ಮಾಡ್ತಾ ಧ್ಯಾನ ಆಗೋಕ್ಕೆ ಶುರು ಆಯಿತು. ಧ್ಯಾನದಿಂದ ಪೂಜೆ, ಪೂಜೆಯಿಂದ ಧ್ಯಾನ, ಧ್ಯಾನದಿಂದ ಕರ್ಮ, ಕರ್ಮದಿಂದ ಧ್ಯಾನ. ಇದಕ್ಕೂ ಬೇರೆ ಇಲ್ಲವೇ ಇಲ್ಲ. ಕರ್ಮದ ಫಲಿತಾಂಶ ಏನೇ ಧ್ಯಾನ. ಧ್ಯಾನಕ್ಕೆ ಹೋದಾಗ ಅಲ್ಲಿಂದ ಬರೋದು, ಹೀಗೆ ಜೀವನನೇ ಒಂದು ಧ್ಯಾನ ಆಗ್ಬಿಡ್ತು. ಈ ಥರ ಆದಾಗ ನಾನು ಇಲ್ಲಿ ಬಂದವ್ರಿಗೆಲ್ಲ ಹೇಳಿದೆ, ನೀವು ಏನು ಮಾಡ್ತೀರಾ, ಪೂಜೆ ಮಾಡ್ತಿದ್ದೀರಾ, ನಿಮ್ಮ ಮೂದು ಕಡ್ಡಿ ತಿರುಗಿಸ್ಬಿಟ್ಟು ಬೆಳಗ್ಗೆ 1-2 ಶ್ಲೋಕ ಹೇಳ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಆಯಿತು ಅನ್ಕೋತೀರಾ. ದೇವಸ್ಥಾನಕ್ಕೆ ಬುಟ್ಟಿ ಹಿಡ್ಕೊಂಡು ಹೋದರೆ ಪೂಜೆ ಆಗಲ್ಲ. ಏನು ನಿಮ್ಗೆ ಬದಲಾವಣೆ ಆಯಿತು? ಬದಲಾವಣೆ ಆಗದೇ ಇದ್ದರೆ ನೀವಲ್ಲಿ ಮಾಡಿ ಏನು ಪ್ರಯೋಜನ? ಹೋಗಿಬಿಡಿ ದೇವಸ್ಥಾನಕ್ಕೆ. ಈ ಗುರುಗಳ ಹತ್ರ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಎಲ್ಲೇ ಹೋಗಿ, ನಿಮಗೇನಾದ್ರೂ ಬದಲಾವಣೆ ಆಗಿದ್ದರೆ, ಸ್ಪಿರಿಚುವಲ್ ಗ್ರೋತ್ ಕಾಣಿಸಿದರೆ, ಸ್ಪಿರಿಚುವಲ್ ಜರ್ನಿನಲ್ಲಿ ಪ್ರೋಗ್ರೆಸ್ ಇಲ್ಲದೇ ಇದ್ದರೆ ಅದನ್ನು ಮಾಡಬೇಡಿ. ಅಭ್ಯಾಸದ ಮೇಲೆ ಮಾಡಬೇಡಿ, ಅನುಭವದಲ್ಲಿ ಮಾಡಿ. ನಿಮ್ಗೆ ಇಷ್ಟಪಟ್ಟು ಮಾಡಿ ಅಂದರೆ ಮಾಡಬೇಡಿ. ಈ ಥರ ಹೇಳಿದಾಗ ತುಂಬ ಜನಕ್ಕೆ ನನಗೆ ಸರಿ ಅನ್ನಿಸ್ತು, ನನಗೆ ಹೇಳ್ಕೊಡಿ ಅಂತ. ಬದಲು ಯಾರು ಪೂಜೆನಲ್ಲಿ ಸಿಕ್ಕಾಕೊಂಡಿದ್ರೋ, ಸಂಪ್ರದಾಯಕ್ಕೆ ಸಿಕ್ಕಾಕೊಂಡಿದ್ರೋ, ಸೂಪರ್ಸ್ಟಿಷನ್ಗೆ ಸಿಕ್ಕಾಕೊಂಡಿದ್ರೋ, ಮಾಡಿ ಏನೂ ಸಿಗದೆ ಸಿಕ್ಕಾಕೊಂಡಿದ್ರೋ, ಎಲ್ಲ ದೇವ್ರ ಮೇಲೆ ಹಾಕ್ತಾಯಿದ್ರು, ಜಾತಕ ಅಂದ್ಕೊಂಡು ಸುಮ್ಮನೆ ಬ್ಲೈಂಡ್ ಬಿಲೀಫ್ ಇಟ್ಕೊಂಡು ಓಡಾಡ್ತಿದ್ರು, ಅವ್ರಿಗೆಲ್ಲರಿಗೂ ನಾನು ಪೂಜೆನ ಸ್ಟಾಪ್ ಮಾಡಿ ಧ್ಯಾನ ಕಲಿಸಿದೆ. ಧ್ಯಾನ ಮಾಡಿ, ಮೌನವಾಗಿರಿ, ಇಂಟ್ರಾಸ್ಪೆಕ್ಷನ್ ಮಾಡಿ, ನಿಮ್ಮ ಒಳಗೆ ಖುಷಿ ಬಂದಾಗ ನೀವೇನು ಮಾಡ್ತಿರೋ ಪೂಜೆ ಅಂತ. ಕೆಲವರು ಪೂಜೆ ಗೀಜೆ ಏನೂ ಮಾಡ್ತಾ ಇರಲಿಲ್ಲ. ಅವರು ಅಲ್ಲಿ ಇಲ್ಲಿ ಇನಿಸಿಯೇಷನ್ ತೊಗೊಂಡು ಜಪ ಧ್ಯಾನ ಮಾಡ್ಕೊಂಡಿರೋರು, ಯಾರೋ ಹೇಳಿದ್ರು ಅಂತ ಪೂಜೆ ಮಾಡ್ತಿರಲಿಲ್ಲ, ಅವರು ಧ್ಯಾನ ಮಾಡ್ತಿದ್ರು. ಅವ್ರು ನನ್ನ ಹತ್ರ ಬಂದು ಶ್ರೀಚಕ್ರ ಪೂಜೆ ಮಾಡಿದಾಗ ಏನು ಇಷ್ಟಿಷ್ಟೊತ್ತು ಪೂಜೆ ಮಾಡ್ತೀರಾ, ಸುಮ್ಮನೆ ಧ್ಯಾನ ಮಾಡಿದ್ರೆ ಆಗಲ್ವಾ? ಯಾರು ಧ್ಯಾನ ಮಾಡ್ತಾಯಿದ್ರು,
ಯಾರಿಗೆ ಬರೀ ಆಶ್ರಮಗಳು ಬೇಕಿತ್ತೋ, ದೇವಸ್ಥಾನ ಬೇಡ ಆಗಿತ್ತೋ ಅವ್ರಿಗೆಲ್ಲರಿಗೂ ನೀವು ಪೂಜೆ ಕಲೀರಿ, ನೀವು ಮಂತ್ರ ಕಲೀರಿ, ನೀವು ಸಂಕಲ್ಪ ತಗೊಳ್ಳಿ, ನೀವು ಹೋಮ ಮಾಡಿ, ನೀವು ಇದು ಮಾಡಬೇಕು, ಯಾಕೆಂದರೆ ಇದು ಬಿಟ್ಟಿದ್ದೀರಾ, ಪೂಜೆ ಮಾಡಬೇಕು, ಬರೀ ಧ್ಯಾನ ಅಲ್ಲ, ನಿಮ್ಮ ಪೂಜೆ ಧ್ಯಾನಕ್ಕೆ ಕರ್ಕೊಂಡು ಹೋಗಬೇಕು, ಭಜನೆ ಧ್ಯಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆಲ್ಲ ಧ್ಯಾನ ಕೊಟ್ಟೆ. ಯಾರು ಧ್ಯಾನದಲ್ಲಿ ಸಿಕ್ಕಾಕೊಂಡಿದ್ರು, ಪೂಜೆ ಹೇಳಿಕೊಟ್ಟೆ, ಪೂಜೆಗೆ ಸಿಕ್ಕಾಕೊಂಡು ಹೋಗಿ, ಧ್ಯಾನ ಹೇಳಿಕೊಟ್ಟೆ, ಧ್ಯಾನ ಪೂಜೆ ಅಂತ ಎರಡೂ ಗೊತ್ತಾಗೋಷ್ಟರಲ್ಲಿ ತುಂಬ ಮೆಚುರಿಟಿ ಬಂದಿದೆ ಎಲ್ಲರಿಗೂ. ಬಹಳ ಆನಂದವಾಗಿ ಜೀವನನೇ ಈಗ ಧ್ಯಾನ ಆಗಿ, ಮಾಡಿದ್ದೆಲ್ಲ ಪೂಜೆ ಆಗಿ ಜೀವನ ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬ ಖುಷಿಯಾಯಿತು ನನ್ನ ಎಕ್ಸ್ಪರಿಮೆಂಟ್ನಲ್ಲಿ. ನಿಮ್ಮ ದಿನಚರಿಯನ್ನ ಗಮನಿಸ್ತಾ ಹೋದ್ರೆ ನೀವು ಬಹಳಷ್ಟು ಬ್ಯುಸಿ ಇರ್ತೀರಾ, ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತೀರಾ. ಮುಖ್ಯವಾಗಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ, ನೀವು ಸ್ನೇಹಿತರಿಗಾಗಿ, ಬಂಧು ಬಳಗಕ್ಕಾಗಿ ಸಮಯನ ಕೊಡ್ತೀರಾ? ನಿಮ್ಗೆ ಸಮಯ ಮಾಡ್ಕೊಳಕ್ಕಾಗತ್ತಾ, ಅಥವಾ ನೀವು ಹೇಗೆ ಮಾಡ್ಕೋತೀರಾ ತಮ್ಮಗಳಿಗಾಗಿ ಸಮಯನ ಅನ್ನೋದು ಕ್ವೆಶ್ಚನ್ ಅಮ್ಮ. ಇಲ್ಲಿ ಹೇಗಾಗುತ್ತೆ ಅಂದರೆ ಆಸಕ್ತಿ ಮೇಲೆ ಹೋಗುತ್ತೆ. ಒಂದು ನಿಜ ಹೇಳಬೇಕಾದ್ರೆ ನಾನು ನಮ್ಮ ಮನೆಯಲ್ಲಿ 7-8 ಮಕ್ಕಳಲ್ಲಿ ನಾನು ಚಿಕ್ಕವಳು. ಈಗ ರೈಟ್ ನಾವು ಈಗ ನೋಡಿದ್ರೆ ಅಪ್ಪ ಅಮ್ಮ ಸತ್ತೋದ್ರು, ಇಲ್ಲ ಅಕ್ಕ ತಂಗೀರು, ಅಣ್ಣ ತಮ್ಮಂದರು ಅಂತ ತಮ್ಮಂದ್ರಿಲ್ಲ, ತಂಗೀರಿಲ್ಲ, ಎಲ್ಲ ನನಗಿಂತ ದೊಡ್ಡವರೇ. ನನಗೆ 73 ವರ್ಷ ಆಗಿದೆ, ನಾನೇ ಫ್ಯಾಮಿಲಿಯಲ್ಲಿ ದೊಡ್ಡವಳು, ನನಗೆ ಯಾರೂ ಇಲ್ಲ. ಆದರೆ ಇಷ್ಟು ದಿನ ಇದ್ದಾಗಲೂ ಕೂಡ ಯಾರಿಗೆ ಆಸಕ್ತಿ ಇದೆ ನಾನು ಮಾಡ್ತಾ ಇರೋದರಲ್ಲಿ ಅವರು ಮಾತ್ರ ಇಷ್ಟಪಟ್ಟು ಬರೋದೇ ಹೊರತು ಇನ್ನು ಬೇರೆಯವ್ರಿಗೆ ಬರೋಕ್ಕಾಗಲ್ಲಮ್ಮ. ನಾನು ಎಷ್ಟೋ ಸತಿ ಅಂದ್ಕೊಳ್ತೀನಿ, ಇವರು ಧ್ಯಾನ ಮಾಡಬೇಕಾಗಿತ್ತು, ಕಾಯಿಲೆಯಿಂದ ಒದ್ದಾಡ್ತಿದ್ದಾರೆ, ಇವ್ರಿಗೆ ಯೋಗ ಬೇಕಿತ್ತು, ಇವ್ರಿಗೆ ಪ್ರಾಣಾಯಾಮ ಬೇಕಿತ್ತು, ಇವರೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ ಸಂಸಾರದಲ್ಲಿ, ಈ ಥರ ಸಂಸಾರ ಮಾಡ್ಬೋದು ಅಂತ ಅವಾಗ ಹೇಳೋ ಟೈಮ್ನಲ್ಲಿ ನಾನು ಅವ್ರಿಗಿಂತ ಚಿಕ್ಕವಳಾಗಿದ್ದೆ. ಇವಾಗ ಹೇಳೋಕ್ಕೆ ಅವ್ರು ಇಲ್ಲ. ಆ ಥರ ಎಷ್ಟೋ ಸತಿ ಕನೆಕ್ಟ್ ಮಾಡೋಕ್ಕಾಗಲಿಲ್ಲ. ಯಾವಾಗ ನನಗೆ ಈ ರೀತಿ ಬಂತೋ ನನ್ನ ಮನಸ್ಸಿಗೆ, ನನ್ನ ಫ್ಯಾಮಿಲಿ, ನಾನು ಏನಂತ ಗಂಡ 2 ಮಕ್ಕಳು, ಅದೇ ಥರನೇ ಪುಟ್ಟದಾಗಿ ಮಾಡ್ಕೊಳ್ಳಿಲ್ಲ. ಮನೆಯಲ್ಲಿ ಮಕ್ಕಳುಗಳು ಬಂದಿರೋರು, ನಾನು ಕ್ಲಾಸ್ ಮಾಡ್ತಿದ್ರೆ ಬೇಕಾದಷ್ಟು ಜನ ಮಕ್ಕಳು ನನ್ನ ಮಕ್ಕಳ ಜೊತೆ ಬೆಳೆದವರಿದ್ದಾರೆ. ಆಮೇಲೆ ಮನೆಯೂ ಕೂಡ ಒಂದು ಯಾವ ರೀತಿ ಪುಟ್ಟದೊಂದು ಕೇಂದ್ರ ಥರ ಇತ್ತು. ಅಡುಗೆ ಮಾಡಿದ್ರೆ ನಿಜವಾಗ್ಲೂ ಒಂದು 10-20 ಜನಕ್ಕೆ ಅಡುಗೆ ಮಾಡಬೇಕು. ಆವಾಗ ಆ ರೀತಿ ಎಲ್ಲರನ್ನೂ ಇನ್ಕ್ಲೂಷನ್ ಅಷ್ಟೇ. ನನಗೆ ಫ್ಯಾಮಿಲಿ ಬರ್ತಾ ವಿಕಾಸ ಆಗಿದ್ದು ಕಣ್ಣಿಗೆ ಕಾಣಿಸುತ್ತೆ. ಇವಾಗ ಇನ್ಕ್ಲೂಡ್ ಮಾಡ್ಕೊಳ್ಳೋದು ನನ್ನ ಸ್ವಭಾವ ಆಗಿದ್ದರಿಂದ ಇಡೀ ವರ್ಲ್ಡೇ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಹಾಗೆ ಬಂಧು ಬಳಗ ಅಂದರೆ ಆತ್ಮದ ಒಂದು ಸಂಬಂಧ ಏನಿದೆ, ಸಮ್ಯಕ್ ಬಂಧ, ಇದು ಕಡಿದೇ ಇರೋ ಸಂಬಂಧ, ಇದು ಮುಗಿದೇ ಇರೋ ಸಂಬಂಧ. ಈ ಕನೆಕ್ಷನ್ ಯಾವಾಗ ಸಿಕ್ಬಿಡ್ತೋ ಎಲ್ಲರೂ ನನ್ನವರೇನೆ, ಎಲ್ಲರೂ ನನ್ನ ಬೇಕಾದವರು, ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲು ನನ್ನ ಮನೆ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ದೀಪ ಹಚ್ತಾ ಇದ್ದೆ, ಅದು ಬಲವಂತವಾಗಿ ನಮ್ಮಮ್ಮ ಹೇಳಿದ್ರೆ ಮಾತ್ರ. ಇವಾಗ ಏನಿಲ್ಲ, ಪ್ರತಿಯೊಂದು ದೀಪ ಹಚ್ಚಲಿ, ಎಲ್ಲರಿಗೂ ಜ್ಞಾನದ ಬೆಳಕು ಬರಲಿ, ಎಲ್ರಿಗೂ ಅವ್ರನ್ನ ನೋಡ್ಕೊಳ್ಳೋ ಹಾಗಾಗಲಿ, ಎಲ್ಲರ ಜೀವನ ಚೆನ್ನಾಗಾಗಲಿ. ಇಷ್ಟು ಬಿಟ್ಟು ಏನೂ ಇಲ್ಲ, ಏನೂ ಬರಲ್ಲಮ್ಮ. ಅದರಿಂದ ಟೈಮ್ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ನಾನು ಬೇಕೋ ಖಂಡಿತವಾಗ್ಲೂ ಅಲ್ಲಿ ಇರ್ತೀನಿ ನಾನು. ನನಗೆ ಟೈಮ್ ಎಲ್ಲರಿಗೋಸ್ಕರ. ಯಾರಾದ್ರೂ ನಿಜವಾಗ್ಲೂ ನನ್ನ ಜೊತೆ ಕಾಲ ಕಳಿಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೋಸ್ಕರ ನಾನು ಇದ್ದೇ ಇದ್ದೀನಿ. ಅವ್ರು ಯಾರೇ ಆಗಿರ್ಬೋದು, ಅವರು ನನಗೆ ಸಂಬಂಧ ಇಲ್ಲ ಅಂತ ಯಾರೂ ಇಲ್ಲಮ್ಮ. ಎಲ್ಲರೂ ನನ್ನವರು, ಎಲ್ಲರೂ ನನ್ನವರು.